ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ನಾನು ನಿಮಗೆ ತೋರಿಸ್ತಕ್ಕಂಥ ವಿಷಯ ಏನು ಅಂತಂದರೆ, ಬೆಂಗಳೂರಿನಲ್ಲಿರ್ತಕ್ಕಂಥ ಇಸ್ಕಾನ್ ದೇವಸ್ಥಾನ. ಈ ಇಸ್ಕಾನ್ ದೇವಸ್ಥಾನ ಎಲ್ಲಿ ಬರುತ್ತೆ ಮತ್ತು ಇದು ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಇಸ್ಕಾನ್ ದೇವಸ್ಥಾನ ನಾನು ಬೆಂಗಳೂರಿನ ಮೆಜೆಸ್ಟಿಕ್ಸಲ್ಲಿ ಇಳ್ಕೊಂಡ್ಬಿಟ್ಟು ಅಲ್ಲಿಂದ ನಾನು ಮೆಟ್ರೋ ಟ್ರೈನ್ ಮುಖಾಂತರ ಮಹಾಲಕ್ಷ್ಮಿ ಸ್ಟಾಪಿಗೆ ಬಂದುಬಿಟ್ಟಿದ್ದೀನಿ. ಮಹಾಲಕ್ಷ್ಮಿ ಸ್ಟಾಪಲ್ಲಿ ಇಳಿದ ಕೂಡಲೇ ಅಲ್ಲಿ ಯಾರಿಗಾದ್ರೂ ಕೇಳಿದರೆ ಇಸ್ಕಾನ್ ಕಡೆಗೆ ಯಾವ ಕಡೆ ಹೋಗ್ಬೇಕಂದ್ರೆ ಹೌದು, ಸೊ ಮೆಟ್ರೋ ಸ್ಟೇಷನಲ್ಲಿ ಯಾರಾದರೂ ಹೇಳ್ತಾರೆ. ಸೊ ಮೆಟ್ರೋ ಸ್ಟೇಷನಲ್ಲಿ ಇಳಿದು ಅಲ್ಲಿಂದ ಹೊರಗಡೆ ಬಂದುಬಿಟ್ಟು ನಾನು ಇಸ್ಕಾನಿಗೆ ಬಂದಿದ್ದೀನಿ. ಇಸ್ಕಾನಿಗೆ ಬಂದುಬಿಟ್ಟು ಇಲ್ಲಿ ಒಳಗಡೆ ಫಸ್ಟ್ ಎಂಟ್ರೆನ್ಸಲ್ಲಿ ಏನಿದೆ, ಫಸ್ಟ್ ಎಂಟ್ರೆನ್ಸಲ್ಲಿ ಚಪ್ಪಲಿ ಇಡೋ ಸ್ಥಳ ಇದೆ. ಸೊ ಇಲ್ಲಿ ಪಾದರಕ್ಷೆಗಳನ್ನ ಇಟ್ಟುಬಿಟ್ಟು ಟೋಕನ್ ತಗೊಂಡು ನಾನು ಈಗ ದೇವಸ್ಥಾನದಕ್ಕೆ ದರ್ಶನಕ್ಕೋಸ್ಕರ ಹೋಗ್ತಾಯಿದ್ದೀನಿ. ಇಲ್ಲಿ ಕೆಲವೊಂದು ಫೋಟೋಗಳನ್ನ ತಗೊಂಡಿದ್ದೀನಿ. ಮೇನ್ ಗೋಪುರಕ್ಕೆ ಹೋಗೋಕ್ಕಿಂತ ಮುಂಚೆ ಚಿಕ್ಕ ಚಿಕ್ಕ ಗೋಪುರಗಳು ಬರ್ತವೆ. ಅಂದರೆ ಅಲ್ಲಿ ಹರಿನಾಮ ಚಾಂಟ್ ಮಂತ್ರ ಅಂತ ನಿಮಗೆ ಇರುತ್ತೆ, ಅದು ಗೊತ್ತಿರಬೇಕು. 108 ಸತಿ ಏನೋ ಜಪ ಮಾಡೋದು. ಸೊ ಅಲ್ಲಿ ಆ ಪ್ಲೇಸಲ್ಲಿ ಹೋಗ್ಬಿಟ್ಟು ಅದು ಫಸ್ಟ್ ಪ್ಲೇಸು. ಸೊ ಅಲ್ಲಿಂದ ಮತ್ತೆ ಈಗ ನೋಡ್ತಿದ್ರೆ ಅದೇ ಒಳಗಡೆ ಮೇನ್ ಗೋಪುರ ಕಾಣಿಸ್ತದೆ ನೋಡಿ. ಆ ಒಳಗಡೆ ಗೋಪುರದನ್ನೇ ರಾಧಾಕೃಷ್ಣ ಬಲರಾಮ ಇರ್ತಕ್ಕಂಥ ವಿಗ್ರಹಗಳಿದ್ದಾವೆ. ಸೊ ಅಲ್ಲಿ ಬಟ್ ಏನಂದರೆ ನಾನು ಅಲ್ಲಿ ವೀಡಿಯೋ ತೆಗ್ದಿಲ್ಲ, ಯಾಕಂದರೆ ಅಲ್ಲಿ ವೀಡಿಯೋ ಅವಕಾಶ ಕೊಡಲಿಲ್ಲ. ಸೊ ಹಾಗಾಗಿ ನಾನು ಹೊರಗಡೆನೇ ವೀಡಿಯೋ ತೆಗ್ದಿದ್ದೀನಿ. ಈಗ ನೋಡಿ, ಈಗ ನಾನು ಎಂಟ್ರಿ ಆಗ್ತಾಯಿದ್ವಿ. ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ಆ ವಿಗ್ರಹದ ಮುಂದೆ, ರಾಧಾಕೃಷ್ಣ ದೇವ್ರ ಮುಂದೆ ಸ್ವಲ್ಪ ಹೊತ್ತು ಧ್ಯಾನ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಪಕ್ಕದಲ್ಲಿ ಬಂದುಬಿಟ್ಟು ಅಲ್ಲೇ ಒಳಗಡೆ ಈ ನಾರ್ತ್ ಇಂಡಿಯನ್ ಫುಡ್ ಐಟಮ್ಸು, ಸೌತ್ ಇಂಡಿಯನ್ ಫುಡ್ ಐಟಮ್ಸು ಮತ್ತು ಎಲ್ಲ ಥರದ ಫುಡ್ ಐಟಮ್ಸು ಅಲ್ಲಿ ಸಿಗುತ್ತೆ, ಮತ್ತು ವಿತ್ ರೀಸನಬಲ್ ರೇಟಲ್ಲಿ. ಸೊ ಅದಾದಮೇಲೆ ನಾನು ಹೊರಗಡೆ ಬಂದುಬಿಟ್ಟು, ಇದು ಹೊರಗಡೆ ನೋಡ್ತಿದ್ರಲ್ಲ ರಾತ್ರಿ ಯಾವ ಥರ ಇಸ್ಕೊಂಡು ಕಾಣಿಸುತ್ತೆ ಅನ್ನೋ ಥರ. ಸೊ ಇದೇ ಥರ ನಿಮಗೆ ಇನ್ನಷ್ಟು ಮಾಹಿತಿ ಬೇಕು ಅನ್ನೋದಾದರೆ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಇಂತಿ ನಿಮ್ಮ ಹರೀಶ್.